ತಮ್ನೆಲನ್ನ ನೋಡಿ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಕೂಡ ನಿಮ್ಮ ಒಂದು ಇಮೇಲ್ ಐ ಡಿನ ಯಾವ ಥರ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು. ಇನ್ ಕೇಸ್ ಏನಾದರೂ ನಿಮ್ಮ ಇಮೇಲ್ ಐ ಡಿ ಏನಾದರೂ ಪಾಸ್ವರ್ಡ್ ಅಥವಾ ಹ್ಯಾಕ್ ಆಗಿದ್ದರೆ ಅದನ್ನು ಯಾವ ಥರ ಸೇಫ್ಟಿಯಾಗಿ ನೀವು ಕೂಡ ನಿಮ್ಮ ಇಮೇಲ್ ಐ ಡಿನ ಸೆಕ್ಯೂರ್ ಮಾಡ್ಕೊಳ್ಳೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಗೂಗಲಲ್ಲಿ ಈ ಒಂದು ವೆಬ್ಸೈಟ್ ನೇಮನ್ನು ನೀವು ಕೂಡ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಕೂಡ ವಿಸಿಟ್ ಆಗ್ಬೋದು. ಇಲ್ಲಿ ನೀವು ಯಾವ ಇಮೇಲ್ ಐ ಡಿ ಹ್ಯಾಕ್ ಆಗಿದೆ ಅಂತ ಚೆಕ್ ಮಾಡಬೇಕಾಗಿರೋದು ಆ ಒಂದು ಇಮೇಲ್ ಐ ಡಿನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಇಮೇಲ್ ಐ ಡಿ ಹಾಕ್ತಿದ್ದೀನಿ, ನಂದೇ ಒಂದು. ಇಲ್ಲಿ ಚೆಕ್ ಅಂತ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲಿ ನಿಮಗೆ. ಸೊ ನನ್ನ ಒಂದು ಇಮೇಲ್ ಐ ಡಿ ಹ್ಯಾಕ್ ಆಗಿಲ್ಲ, ಬಟ್ ನನ್ನ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಲೀಕ್ ಆಗಿದೆ. ಸೊ ಇದು ಯಾವಾಗ ಆಗಿದೆ ಅಂದರೆ 2025 ಆಗಿದೆ. ಇಲ್ಲಿ ನೋಡ್ಬೋದು ಫೆಬ್ರವರಿ 2025ಕ್ಕೆ ನಂದು ಇಮೇಲ್ ಐ ಡಿ ಪಾಸ್ವರ್ಡ್ ಲೀಕ್ ಆಗಿದೆ. ಬಟ್ ಇವಾಗ ಏನು ಮಾಡೋದು, ನಿಮ್ಮ ಒಂದು ಇಮೇಲ್ ಐ ಡಿ ಇದೇ ಥರ ಪಾಸ್ವರ್ಡ್ ಮತ್ತು ಏನಾದರೂ ಇಮೇಲ್ ಐ ಡಿನ ಹ್ಯಾಕ್ ಆದರೆ ಸೊ ಇದರಲ್ಲಿ ನಿಮಗೆ ತೋರಿಸುತ್ತೆ. ಆ್ಯಂಡ್ ನೀವು ಜಸ್ಟ್ ಇಮೇಲ್ ಐ ಡಿ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಿಕೊಂಡು ನೀವು ಅದನ್ನು ಮತ್ತೆ ಸೆಕ್ಯೂರ್ ಆಗಿ ಇಟ್ಕೋಬೋದು. ಸೊ ಇನ್ನೊಂದು ಇಮೇಲ್ ಐ ಡಿ ಹಾಕಿ ಕೊಡಬೇಕಾದ್ರೂ ನಿಮಗೆ ತೋರಿಸ್ತೀನಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಇಮೇಲ್ ಐ ಡಿ ಹಾಕಿದರೆ ಹ್ಯಾಕ್ ಆಗಿದೆ ಇಲ್ವಾ ಅಂತ. ಸೊ ಇವಾಗ ನಂದು ಒಂದು ಬೇರೆ ಇಮೇಲ್ ಐ ಡಿ ಹಾಕ್ತಾ ಇದ್ದೀನಿ, ಹಾಕಿ ಚೆಕ್ ಮಾಡ್ತೀನಿ. ಸೊ ನೋಡ್ಬೋದು ನನ್ನ ಬೇರೆ ಇಮೇಲ್ ಐ ಡಿ ಹಾಕಿದ್ದೀನಿ. ಸೊ ಇಲ್ಲಿ ಯಾವುದೇ ಥರದ ಇಮೇಲ್ ಐ ಡಿ ಹ್ಯಾಕ್ ಆಗಿಲ್ಲ ಅಥವಾ ಪಾಸ್ವರ್ಡ್ ಕೂಡ ಲೀಕ್ ಆಗಿಲ್ಲ. ಸೊ ನಿಮ್ಮದು ಕೂಡ ನೀವೇನಾದರೂ ಇಮೇಲ್ ಐ ಡಿ ಹಾಕಿ ಈ ಥರ ಬಂದಾಗ ಸೊ ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಇಫ್ ಇನ್ ಕೇಸ್ ನಿಮ್ದೇನಾದರೂ ಇಲ್ಲಿ ರೆಡ್ ಮಾರ್ಕ್ ಬಂದರೆ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇಲ್ಲಿ ನೋಡ್ಬೋದು ನೋಟಿಫೈ ಮೀ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಫ್ ಇನ್ ಕೇಸ್ ಯಾವಾಗಾದರೂ ನಿಮಗೆ ಮತ್ತು ಇಮೇಲ್ ಐ ಡಿ ಡಾಟಾ ಏನಾದರೂ ಲೀಕ್ ಆದರೆ ಅಥವಾ ಹ್ಯಾಕ್ ಆದರೆ ನಿಮಗೆ ಇದು ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ನೋಟಿಫೈ ಮೀ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಇಮೇಲ್ ಐ ಡಿಗೆ ಅವರು ಮೇಲ್ ಕಳಿಸ್ತಾರೆ ಇಫ್ ಇನ್ ಕೇಸ್ ನಿಮ್ಮ ಇಮೇಲ್ ಐ ಡಿ ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದರೆ. ಸೊ ಇವಾಗ ನೀವು ಪಾಸ್ವರ್ಡನ್ನು ಎಲ್ಲಿ ಚೇಂಜ್ ಮಾಡೋದು ಅಂತ ನೋಡೋದಾದರೆ ಸೊ ಇಲ್ಲಿ ನೋಡ್ಬೋದು ಇದೇ ಇಮೇಲ್ ಐ ಡಿಲಿ ನಂದು ಪಾಸ್ವರ್ಡ್ ಲೀಕ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಗೂಗಲ್ ಪಾಸ್ವರ್ಡ್ ಅಂತ ಇದೆ ಅಲ್ವಾ, ಗೂಗಲ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಎಲ್ಲ ನಿಮ್ಮ ಒಂದು ಹೊಸ ಪಾಸ್ವರ್ಡನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಹೊಸ ಪಾಸ್ವರ್ಡನ್ನು ಹಾಕಿ ಚೇಂಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನೋಡ್ಬೋದು ನಿಮಗೆ ಇಲ್ಲಿ ಸೆಕ್ಯೂರಿಟಿ ಸೈನ್ ಇನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟಲ್ಲಿ ನೀವು 2 ಸ್ಟೆಪ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಇದ್ರ ಬಗ್ಗೆ ನಿಮಗೇನಾದರೂ ಇನ್ ಡೀಟೇಲ್ ಆಗಿ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ 2 ಸ್ಟೆಪ್ ವೆರಿಫಿಕೇಷನ್ ಕೋಡ್ ಯಾವ ಥರ ಮಾಡೋದು ನಮ್ಮ ಇಮೇಲ್ಗೆ ಅಂತ. ಸೊ ಬಟ್ ನನಗೆ ಇಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ ನಂದು ಪಾಸ್ವರ್ಡ್ ಲೀಕ್ ಆದರೂ ಕೂಡ, ಯಾಕಂದರೆ ನಾನು ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಮಾಡಿದ್ದೆ ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಂದು ಇಮೇಲ್ ಯಾವುದೇ ಥರ ಹ್ಯಾಕ್ ಆಗಿಲ್ಲ. ಇದೇ ಥರ ನೀವು ಕೂಡ ನಿಮ್ಮ ಇಮೇಲ್ ಐ ಡಿ ಹ್ಯಾಕ್ ಆಗಿದೆ ಇಲ್ವ ಅಂತ ಚೆಕ್ ಮಾಡಬೇಕಾಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರದ ಟೆಕ್ ಇನ್ಫಾರ್ಮೇಷನ್ ವಿಡಿಯೋನ ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸಿಗೋಣ.